ನಮ್ಮ ದೇಹವು ಪಂಚೇಂದ್ರಿಯಗಳಿಂದ ಕೂಡಿದ್ದು ಒಂದೊಂದು ಇಂದ್ರಿಯಕ್ಕೂ ಒಂದಲ್ಲ ಒಂದು ಕಾಯಿಲೆ ಇದ್ದೇ ಇದೆ. ಮನುಷ್ಯನ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡುವುದೆಂದರೆ ಅದು ಚರ್ಮ. ಪ್ರತಿಯೊಬ್ಬರು ದೇಹದ ಚರ್ಮವನ್ನು ಚೆನ್ನಾಗಿಟ್ಟುಕೊಳ್ಳಲು ಮತ್ತು ಸೌಂದರ್ಯವಾಗಿ ಕಾಣಲು ಸಾಕಷ್ಟು ಸೌಂದರ್ಯ ವರ್ಧಕಗಳನ್ನು ಬಳಸುತ್ತಾರೆ. ಸುಂದರವಾಗಿ ಕಾಣಲು ಎಷ್ಟು ಹಣ ಬೇಕಾದರೂ ಖರ್ಚು ಮಾಡುತ್ತಾರೆ. ಯೌವನದಲ್ಲಿ ಮಿಂಚುವ ಚರ್ಮ ವಯಸ್ಸಾದಂತೆ ಸುಕ್ಕುಗಟ್ಟುತ್ತದೆ, ಕಳಹೀನವಾಗುತ್ತದೆ. ವಿಟಮಿನ್ ಯುಕ್ತ ಆರೋಗ್ಯಪೂರ್ಣವಾದ ಆಹಾರ ಸೇವನೆಯಿಂದ ಚರ್ಮ ಕಾಂತಿಯನ್ನು ಹೊಂದಬಹುದು. ದೇಹದಲ್ಲಿ ಪೌಷ್ಟಿಕಾಂಶದ ಕೊರತೆಯಾದರೆ ಚರ್ಮದ ಮೇಲೆ, ಅದರಲ್ಲೂ ಮುಖದ ಚರ್ಮದ ಮೇಲೆ ನೇರ ಪರಿಣಾಮವಾಗುತ್ತದೆ. ಶರೀರದಲ್ಲಿ ರಕ್ತ ಶುದ್ಧಿ ಇಲ್ಲದಿದ್ರೂ ಸಹ ಚರ್ಮದ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಇಸುಬು ಎನ್ನುವುದು ತುರಿಕೆ ಮತ್ತು ಒಣಚರ್ಮದ ಲಕ್ಷಣಗಳನ್ನು ಹೊಂದಿದ್ದು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಕಾಣಿಸಿಕೊಳ್ಳುತ್ತದೆ. ಮೊಣಕಾಲು, ಅಂಗೈ, ಕುತ್ತಿಗೆ ಭಾಗ, ಮಂಡಿ ಭಾಗದಲ್ಲಿ ಕಾಣಿಸಿಕೊಳ್ಳುವ ಇಸುಬು ಕೆರೆದಷ್ಟು ಕೆರೆತವಾಗುತ್ತದೆ. ಇದು ಒಮ್ಮೆ ಕಾಣಿಸಿಕೊಂಡ್ರೆ ಕನಿಷ್ಠ 2-3 ತಿಂಗಳಾದರೂ ಸತಾಯಿಸುತ್ತದೆ. ಯುವಕರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದರಿಂದ ಬೇಗ ವಾಸಿಯಾಗುತ್ತದೆ. ವಯಸ್ಸಾದವರಿಗೆ ಕನಿಷ್ಠ 3 ತಿಂಗಳಾದರೂ ಸತಾಯಿಸುತ್ತದೆ. ಇಸುಬು ಕಾಯಿಲೆಯಿಂದ ಕೆಲವರು ಬೇಸರ ಪಟ್ಟುಕೊಂಡು ಖಿನ್ನತೆಗೆ ಒಳಗಾಗುತ್ತಾರೆ. ಸೂಕ್ತ ಚಿಕಿತ್ಸೆ ಪಡೆದುಕೊಂಡರೆ ಇಸುಬು ಗುಣವಾಗುತ್ತದೆ. ಇಸುಬು ಬರಲು ಅನೇಕ ಕಾರಣಗಳಿವೆ. ಸ್ನಾನ ಮಾಡುವ ಸಮಯದ ಅಭಾವದಿಂದ ಸರಿಯಾಗಿ ಸಾಬೂನನ್ನು ತೊಳೆಯುವುದಿಲ್ಲ. ಚರ್ಮದಲ್ಲಿ ಸಾಬೂನು ಉಳಿದರೆ ಚರ್ಮದ ರಂಧ್ರಗಳು ಮುಚ್ಚಲ್ಪಡುತ್ತವೆ. ದೇಹದಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾದರೆ ಇಸುಬು ಬರುತ್ತದೆ. ಕೆಲವು ಸಲ ವಂಶ ಪಾರಂಪರಿಕವಾಗಿ ಬರುವ ಸಾಧ್ಯತೆ ಕೂಡ ಇದೆ. ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಇಸುಬು ಕಾಯಿಲೆಗೆ ಔಷಧಿ ಲಭ್ಯವಿದ್ದು, ನಾವು ಕೊಡುವ ಮುಲಾಮು ಮತ್ತು ಮಾತ್ರೆಗಳನ್ನು ಊಟದ ನಂತರ 2 ಬಾರಿ ಸೇವಿಸಬೇಕು. ಸ್ನಾನಕ್ಕೆ ಸಾಬೂನು ಬಳಸದೆ ಕಡಲೆ ಹಿಟ್ಟನ್ನು ಬಳಸಬೇಕು. ಯಾವುದೇ ಎಣ್ಣೆಯನ್ನು ಹಚ್ಚಬಾರದು. ಔಷಧೋಪಚಾರ ಸಮಯದಲ್ಲಿ ಆಲ್ಕೋಹಾಲ್ ಸೇವನೆ, ತಂಬಾಕು ಸೇವನೆ ಮಾಡಬಾರದು. ಔಷಧಿಗಾಗಿ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮಕ್ಕೆ ಕರೆ ಮಾಡಿ ಅಂಚೆ ಮೂಲಕ ಔಷಧಿಯನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 8197885537.